ವಿನಾಯಕ ಗೆಳೆಯರ ಬಳಗದ ವತಿಯಿಂದ ಅತ್ತಿಬೆಲೆಯ ಗೌರಿಶಂಕರ ಟಾಕೀಸ್ ರಸ್ತೆಯಲ್ಲೇ 21 ಅಡಿ ಎತ್ತರದ ಸಿದ್ಧಿ ಬುದ್ಧಿ ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಮಾಡಲಾಯಿತು. ಈ ಗಣೇಶನನ್ನ ನೋಡಲು ಸಾವಿರಾರು ಮಂದಿ ಆಗಮಿಸಿ ಬೃಹತ್ ಗಣೇಶನ ಮೂರ್ತಿಯನ್ನು ಕಣ್ತುಂಬಿಕೊಂಡರು. ರಸ್ತೆಯುದ್ದಕ್ಕೂ ಗಣೇಶೋತ್ಸವ ಅಂಗವಾಗಿ ವಿಶೇಷ ಹೂವಿನ ಅಲಂಕಾರ ಮಾಡಲಾಗಿದೆ. ಆನೇಕಲ್ ತಾಲೂಕಿನಲ್ಲೇ ಅತಿ ಎತ್ತರದ ಗಣೇಶ ಮೂರ್ತಿ ಇದಾಗಿದ್ದು, ಹೈದರಾಬಾದ್ನಿಂದ ಸಿದ್ಧಿ ಬುದ್ಧಿ ಗಣೇಶ ಮೂರ್ತಿಯನ್ನ ತರಲಾಗಿದೆ. ಇದೇ ವೇಳೆ ಮಾತನಾಡಿದ ಕಿರಣ್, ವಿನಾಯಕ ಗೆಳೆಯರ ಬಳಗ 35 ವರ್ಷಗಳಿಂದ ಅತ್ತಿಬೆಲೆಯ ಟಾಕೀಸ್ ರಸ್ತೆಯಲ್ಲೇ ಅದ್ದೂರಿಯಾಗಿ ಗಣೇಶೋತ್ಸವ ನಡೆಸಲಾಗ್ತಾ ಇದೆ. ಅತ್ತಿಬೆಲೆ ಜನರ ಸಹಕಾರದಿಂದ ಅದ್ದೂರಿಯಾಗಿ ಈ ಬಾರಿಯೂ ಗಣೇಶೋತ್ಸವ ನಡೆಸಲಾಗಿದೆ. ಹೈದರಾಬಾದ್ನಿಂದ ಗಣೇಶ ಮೂರ್ತಿಯನ್ನ ತರಿಸಿ ವಿಶೇಷವಾಗಿ ಹೂವಿನ ಅಲಂಕಾರ ಮಾಡಲಾಗಿದೆ. ಇನ್ನು ನಿತ್ಯವೂ ಸಹ ಭಕ್ತರಿಗೆ ಅನ್ನದಾಸೋಹವನ್ನ ಸಹ ಏರ್ಪಡಿಸಲಾಗಿದೆ. 9 ದಿನಗಳ ಕಾಲ ಗಣೇಶನನ್ನ ಕೂರಿಸಿ ಬಳಿಕ ವಿಸರ್ಜನೆ ಮಾಡಲಾಗುವುದು ಎಂದರು. 5ನೇ ವರ್ಷದ ವಿನಾಯಕ ಉತ್ಸವ ಟಾಕೀಸ್ ರಸ್ತೆ ಅತ್ತಿಬೆಲೆ, ಇದನ್ನು ವಿಜೃಂಭಣೆಯಿಂದ ಹೈದರಾಬಾದ್ನಿಂದ 10 ವರ್ಷದಿಂದ ತಗೊಬರ್ತಾ ಇದ್ದೀವಿ. ಇದನ್ನು ಬೆಂಗಳೂರಿನ ಹೆಸರಾಂತ ಡೆಕೋರೇಷನ್ ಫ್ಲವರ್ ಹೂವಿನ ಡೆಕೋರೇಷನ್ ಸರ್ವಣ್ಣವರಾದ ಅವ್ರ ಕಡೆಯಿಂದ ಡೆಕೋರೇಷನ್ ಮಾಡಿಸಿದ್ದೀವಿ. ಈ ವಿನಾಯಕನ ಇಲ್ಲಿ ತರಲಿಕ್ಕೆ ಎಲ್ಲ ನಮ್ಮ ಯುವಕರು ಒಂದು ತಿಂಗಳಿಂದ ನಾವು ಇದರ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದೀವಿ. ಇದನ್ನು ವಿಜೃಂಭಣೆಯಿಂದ ನಡೆಸೋದಕ್ಕೆ ಕಾರಣ ಇಲ್ಲಿರ್ತಕ್ಕಂಥ ಸಹಾಯ ಸಹಕಾರ. ಇಲ್ಲಿ ನಾವು ಯುವಕರು ಏನಿದ್ದಾರೆ ಇದನ್ನು ಇದೊಂದು ಶಕ್ತಿ ನಮಗೆ ಆ ಗಣೇಶ ನೀಡಿದ್ದಾನೆ, ಇದೇ ಥರ ನಡೆಸ್ಕೊಂಡು ಹೋಗಬೇಕು ಅಂತೇಳಿ ನಮಗೆಲ್ಲರಿಗೂ ಇದೊಂದು ಆಸೆ. ಇದನ್ನು ಇನ್ಸ್ಟಾದಲ್ಲಿ ವ್ಯೂಸ್ ಇದು 30 ಮಿಲಿಯನ್ ವ್ಯೂಸ್ ಹೋಗಿರೋದು. ಇದು ಒಂದು ಇತಿಹಾಸ ಆಗ್ತಾಯಿದೆ ಕರ್ನಾಟಕದಲ್ಲಿ. ತುಂಬ ಹೊರಗಡೆಯಿಂದ ಬೇರೆ ಕೃಷ್ಣಗಿರಿಯಿಂದ ಇರ್ಬೋದು, ಬೆಂಗಳೂರು ಸಿಟಿಯಿಂದ ಹುಡುಗ ಜನಗಳು ಬಂದು ಇಲ್ಲಿ ಒಳ್ಳೆ ರೆಸ್ಪಾನ್ಸ್ ಇದೆ. ಹಾಗೆ ಇಲ್ಲಿನ ಸಾರ್ವಜನಿಕರು ಎಲ್ಲ ತುಂಬ ಜನ ಬಂದು ಇಲ್ಲಿ ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಇದನ್ನು ಮಾಡ್ತಾ ಇರೋ ಉದ್ದೇಶ ಇದು ಸಾಂಸ್ಕೃತಿಕವಾಗಿ ಕಾರ್ಯಕ್ರಮಗಳು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಯಾವುದೇ ಇಲ್ಲಿ ಒಂದು ಜಾತಿ ಭೇದ ಇಲ್ದಿರ ಒಗ್ಗಟ್ಟಾಗಿ ಎಲ್ಲರೂ ಸೇರಿ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಇದೇ ರೀತಿ ಇನ್ನು ಮುಂದೆ ನಡೆಸ್ಕೊಂಡು ಹೋಗ್ತೀವಿ. ಇದಕ್ಕಾಗಿ ಎಲ್ಲರೂ ನಮಗೆ ಸಹಾಯ ಸಹಕಾರ ನೀಡಬೇಕಾಗಿ ಈ ವಾಹಿನಿ ಮುಖಾಂತರ ನಾವು ಕೇಳ್ಕೊತಾ ಇದ್ದೀವಿ. ಇದರೆಲ್ಲ ಮಾಡಿಕೊಂಡು ಸೈಡ್ ಪಿಲ್ಲರು ಬಂದು ಧ್ವಜಸ್ತಂಭಗಳ ಥರ ದೇವಸ್ಥಾನದಲ್ಲಿ ಯಾವ ಥರ ಇದು ಮಾಡಿರ್ತಾರೋ ಅದೇ ಥರ ಇಟ್ಕೊಂಡು ಮುಂದೆ ಕಡೆ ಹೂವಿಂದು ಡೆಕೋರೇಷನ್ನು ಮಾಡಿದ್ದೀರಿ. ಸರಿ, ತುಂಬ ವಿಜೃಂಭಣೆಯಿಂದ ಮಾಡಿದಿರಿ. ಯಾವ ವರ್ಷನೂ ಇಲ್ಲ, ಪ್ರತಿ ವರ್ಷವೂ ಇದೇ ಥರ ಆಗ್ತಾ ಇರುತ್ತೆ. ಬಟ್ ಈ ವರ್ಷ ತುಂಬ ವಿಜೃಂಭಣೆಯಿಂದ ಚೆನ್ನಾಗಿ ಮಾಡಿದಿರಿ. ಎಲ್ಲರೂ ಸೇರಿಕೊಂಡು. ಎಷ್ಟು ಜನ ಬಂದು ನೋಡ್ಕೊಂಡು ಹೋಗಿದ್ದಾರೆ ಮತ್ತು ಯಾವತ್ತು ವಿಸರ್ಜನೆ ಮಾಡ್ತೀರಾ ಗಣೇಶ? ಫಸ್ಟ್ ದಿನ ಬಂದು ನೈಟ್ 1-1:30ವರೆಗೂ ನಮ್ಗೆ 100-150 ಜನ ಕಂಟಿನ್ಯೂಸ್ ಆಗಿ ಇದ್ದರು. ಫಸ್ಟ್ ದಿನವೇ 1000 ಜನ ಮೇಲೆ ಇದ್ದರು. ನಾವು ನೈಟ್ 11 ಗಂಟೆ 12 ಗಂಟೆ ಆದ್ರೂ ನಮ್ಗೆ ಅಲ್ಲಿ ಹೋಗೋಕ್ಕೂ ನಮಗೆ ಟೈಮ್ ಸಿಗ್ತಾ ಇರಲಿಲ್ಲ, ಅಷ್ಟು ಜನ ಇದ್ದರು ಅಲ್ಲಿ. ನಮ್ಮ ತಾಲೂಕಲ್ಲೇ ದೊಡ್ಡ ಗಣೇಶ ಹೇಳಿದ ತಪ್ಪಾಗಲ್ಲ. ನಮ್ಮ ಡಿಸ್ಟಿಕಲ್ಲೇ ನಮ್ಗೆ ಗೊತ್ತಿರೋ ಥರ ದೊಡ್ಡ ಗಣೇಶ 35 ವರ್ಷಗಳಿಂದ ತುಂಬ ವಿಜೃಂಭಣೆಯಿಂದ ನಡ್ಕೊಂಡು ಬರ್ತಾ ಇದೆ. ಇದೇ ಥರ ಶಕ್ತಿ ಕೊಡಲಿ, ನಮ್ಮ ಹುಡುಗರಿಗೆಲ್ಲರಿಗೂ ಇದೇ ಥರ ಮಾಡಲಿ, ಮುಂದೆ ಹಿಂಗೆ ನಡೆಸ್ಕೊಂಡು ಹೋಗಲಿ ಅಂತ ಆ ಭಗವಂತನಲ್ಲಿ ಕಳಕಳಿಯಾಗಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಹೈದರಾಬಾದಿಂದ ನಮ್ಮ ಅತ್ತಿಬೆಲೆ ಹೋಬಳಿಗೆ ಹೈದರಾಬಾದಿಂದ 35 ವರ್ಷಗಳಿಂದ ದಿನೇ ದೊಡ್ಡದಾಗಿ ಗಣೇಶ ಇಟ್ಕೊಂಡು ಬರ್ತಾನೆ ಇದ್ದೀವಿ. ಭಾಳ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಇನ್ನೂ ಚೆನ್ನಾಗಿ ಮೂಡಿ ಬರಲಿ ಅಂತ ಆ ದೇವರಲ್ಲಿ ಪ್ರಾರ್ಥಿಸ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ನಮ್ಮ ಅತ್ತಿಬೆಲೆಯಲ್ಲಿ 35 ವರ್ಷಗಳಿಂದ ಸತತವಾಗಿ ವಿಜೃಂಭಣೆಯಾಗಿ ಗಣೇಶ ಚತುರ್ಥಿಯನ್ನು ಆಚರಿಸುತ್ತಿರುವ ನಮ್ಮ ದೇವರಾಜ್ ಅವರ ದೊಡ್ಡ ಮಗನಾದ ಡಿ ಬಾಬು ಅವರ ಆಳ್ವಿಕೆಯಲ್ಲಿ ಸುಮಾರು 35 ವರ್ಷಗಳಿಂದ ಈ ಹಬ್ಬವನ್ನು ವಿಜೃಂಭಣೆಯಾಗಿ ಆಚರಿಸ್ತಾ ಇದ್ದೀರಿ. ಇದು ನಮ್ಮ ಆನೇಕಲ್ ತಾಲೂಕಿನಲ್ಲಿ ಹೇಳ್ಕೊಳ್ಬೇಕಂದ್ರೆ ಬಹು ದೊಡ್ಡದಾಗಿ ಆಚರಣೆ ಆಗಿರುವಂಥ ದೊಡ್ಡ ಹಬ್ಬ ಅಂದರೆ ನಮ್ಮ ಅತ್ತಿಬೆಲೆಯಲ್ಲಿ. ನನ್ನ ಹೆಸರು ನೀರವ್ ಅಂತ.
ಇಲ್ಲಿ ಗಣೇಶ ತುಂಬ ಚೆನ್ನಾಗಿದೆ, ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ಗಣೇಶ ಒಂದು 20ರಿಂದ 21 ಅಡಿ ತನಕ ಇದೆ. ಇಂಥ ಗಣೇಶ ನಾನು ಎಲ್ಲೂ ನೋಡಿಲ್ಲ. ತುಂಬ ಚೆನ್ನಾಗಿದೆ ಮತ್ತು ದೊಡ್ಡದಾಗಿದೆ. ಇನ್ನು ಕಾರ್ಯಕ್ರಮದಲ್ಲಿ ಶ್ರೀ ವಿನಾಯಕ ಗೆಳೆಯರ ಬಳಗದವರು ಹಾಗೂ ಗ್ರಾಮಸ್ಥರು ಭಾಗವಹಿಸಿದ್ರು.